ಮಾಡ್ತೇನೆ. ಗ್ರಾಮ ಸಹಾಯಕರಾಗಿ ಶ್ರೀಯುತ ದಯಾನಂದ್ ರಾಜ್ಯದ ತುಂಬ ಗ್ರಾಮ ಸಹಾಯಕರನ್ನ ಒಗ್ಗೂಡಿಸುವಂತ ಕೆಲಸ. ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕ ಸಂಘದ ರಾಜ್ಯ ಮಟ್ಟದ ಸಭೆಯಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾರೆ. ಏನು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಪಾತ್ರ ಬಹಳ ಪ್ರಮುಖವಾದ ವಿಷಯದು. ಶ್ರೀನಿವಾಸ್ ಪ್ರಸಾದ್ ಸರ್ ಕಂದಾಯ ಸಚಿವರಾಗಿದ್ದ ಕಾಲದಲ್ಲಿ ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಮಾಡೇ ಮಾಡ್ತೀವಿ ಅಂತ ಮಾತು ಕೊಟ್ಟರು ನಮ್ಮ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಲ್ಲಿ ಸರ್ಕಾರದಲ್ಲೂ ಕೂಡ ಆದೇಶ ಮಾಡಿಸ್ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತು ಕೊಟ್ಟರು. ನಮ್ಮ ಕೃಷ್ಣ ಬೈರೇಗೌಡರು ಸರ್ ಕೂಡ ಅದನ್ನೇ ಮಾತಾಡಿದ್ರು. ಗ್ರಾಮ ಸಹಾಯಕರು ಕಂದಾಯ ಇಲಾಖೆಯಲ್ಲಿ ಬಹಳ ಭೂಮಿಕೆಯಲ್ಲಿ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆ ನಡೀತಾ ಇರೋದೇ ಗ್ರಾಮ ಸಹಾಯಕರು ಅಂತ ಎಲ್ಲ ಭರವಸೆಗಳು ಹಿಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮ ಸಹಾಯಕರಿಗೆ ತಾವೇನು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರಿ, ಅದೆಲ್ಲ ಏನು ಮಾಧ್ಯಮದಲ್ಲಿ ಬಂತು, ಒಂದು ಕೂಡ ಜಾರಿ ಆಗಿಲ್ಲ. 5 ಲಕ್ಷ ಇಡಿಗಂಟು ಜಾರಿ ಮಾಡಿದ್ರೆ ಅದು ಸಂತೋಷ ಇದೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 27,000 ವೇತನ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಹಿಂದಿನ ವರ್ಷ ನೀವು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದ್ದು ಅಂತ ಹೇಳಿದ್ರಿ. ಇನ್ನು ಯಾಕೆ ಜಾರಿಗೆ ಮಾಡಿಲ್ಲ 27,000 ವೇತನ? ಕೋರ್ಟ್ ತೀರ್ಪು ಗೌರವ ಕೊಡಬೇಕಲ್ಲ ಸರ್ಕಾರ, ಕೊಡಿ. ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಾವು ಇಡೀ ಗ್ರಾಮ ಸಹಾಯಕ ಸಂಘದ ಪ್ರಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು. 27,000ಕ್ಕೂ ಹೆಚ್ಚು ವೇತನ ಕೊಡಬೇಕು ನೀವು ಗ್ರಾಮ ಸಹಾಯಕರಿಗೆ. ಏನು ನಮ್ಮ ಬಹಳ ಮುಖ್ಯವಾದ ಬೇಡಿಕೆ ಇದೆ, ಡಿ ಗ್ರೂಪ್ ಅದು ಆಗಲೇಬೇಕು. ಸರ್ಕಾರ ಮನಸ್ಸು ಮಾಡಿದರೆ ಯಾವುದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಸಾಹೇಬರು ಫ್ರೀಡಂ ಪಾರ್ಕ್ ಬಂದು ನಾವು ನಮ್ಮ ಸರ್ಕಾರ ಬರಲಿ, ನಾನು ಖಂಡಿತವಾಗಲೂ ಗ್ರಾಮ ಸಹಾಯಕರು ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರಿ. ಸರ್ಕಾರ ಬಂತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಾವೇ ಮುಖ್ಯಮಂತ್ರಿ ಇದ್ದೀರಿ. ನಿಮ್ದು ಈಗಲೂ ಕೂಡ ನಮ್ಮ ಎಲ್ಲ ಗ್ರಾಮ ಸಹಾಯಕರು ವಿಡಿಯೋನ ಆಗ್ತಾ ಇರ್ತಾರೆ ಅವಾಗ. ನೀವು ಕೊಟ್ಟ ಮಾತನ್ನ ಬಗ್ಗೆ ಅಪಾರವಾದ ನಂಬಿಕೆ ನಮಗಿದೆ. ನೀವೇನು ಮಾತು ಕೊಟ್ಟಿದ್ದೀರಿ, ಆ ಕೊಟ್ಟ ಮಾತಂತ ಈ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡ್ರೆ ಮುಗ್ದಾಯ್ತು. ನಮಗೆ 10,450 ಜನ ಗ್ರಾಮ ಸಹಾಯಕರಿಗೆ ಒಂದು ಬದುಕು ಕೊಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಗ್ರಾಮ ಸಹಾಯಕರು ನಮಗೆ ಕೊಡ್ತಾ ಇರೋ ಬಹಳ ತುಂಬ ಕಡಿಮೆ ಸಂಬಳ, ಕಡಿಮೆ ವೇತನ. 15,000 ಸಂಬಳದಲ್ಲಿ ನಾವು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು, ಬಟ್ಟೆ ಬರೆ ಹಬ್ಬ. ಬಹಳ ಕಷ್ಟ ಇದೆ ನಮಗೆ. ತುಂಬ ತೊಂದರೆ ಇದೆ. ಒಳ್ಳೆ ಶಾಲೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಸೇರ್ಸೋಕ್ಕಾಗ್ತಾ ಇಲ್ಲ. ಎಲ್ಲರ ಥರ ಮೆಡಿಕಲ್ ಇಂಜಿನಿಯರು ಇನ್ನೊಂದು ಕೋರ್ಸ್ ನಮ್ಮ ಮಕ್ಕಳು ಸೇರ್ಸೋಕ್ಕಾಗ್ತಾ ಇಲ್ಲ. ಒಳ್ಳೊಳ್ಳೆ ಶಾಲೆಯಲ್ಲಿ ಓದಿಸೋಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಮಗೆ ಕನಿಷ್ಠ ವೇತನ ಕೊಡ್ತಾ ಇರೋದು. ಮನೆ ಬಾಡಿಗೆನೂ ಕಟ್ಟೋಕ್ಕಾಗ ಸರಿ. ಒಂದು ಸೆಡ್ಡಲ್ಲೋ ಒಂದು ಎಂಚಿನ ಮನೆಯಲ್ಲೋ ಸಣ್ಣದು ಸ್ತಂಭೇರದಲ್ಲಿ ಉಟ್ಕೊಳ್ತಾ ಇದ್ದೀವಿ ನಮ್ಮ ಮನೆಗಳು. ಆ ಪರಿಸ್ಥಿತಿ ಇದೆ. ನಮ್ಮ ಮಕ್ಳಿಗೆ ಕೊಡ್ಸೋಕ್ಕಾಗ್ತಾ ಇಲ್ಲ. ಊಟ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ನೀವು ಕೊಡ್ತಾರೆ ಸಂಬಳ, ನಮಗೆ ಸೇವಾ ಭದ್ರತೆ ಕೊಡಿ, ಹೆಚ್ಚು ಮಾಡಿ, ಡಿ ಗ್ರೂಪ್ ಮಾಡಿ. ಇದು ಇವತ್ತು ನಮ್ಮ ಈ ಸಭೆಯ ಮುಖ್ಯ ಉದ್ದೇಶ, ಮುಖ್ಯ ಡಿಮ್ಯಾಂಡ್. ಪಾವಗಡ ಶ್ರೀರಾಮ್ ಸಹಾಯಕ ಸಂಘದ ಕಾನೂನು ಸಲಹೆಗಾರರು, ಲೇಬರ್ಸ್ ಫೋರಂ ರಾಜ್ಯಾಧ್ಯಕ್ಷರು. ಆದರೆ ಗ್ರಾಮ ಸಹಾಯಕರಿದ್ದಾರಲ್ಲ, ಇವತ್ತು ಹಳ್ಳಿಗಳಲ್ಲಿ ಜನನ ಮರಣ, ಜಾತಿ ಪ್ರಮಾಣ ಪತ್ರ, ಇವ್ರು ಜನಗಣತಿ ಅಂತ ಬರುತ್ತಲ್ಲ, ಅವ್ರು ಕೆಲಸ ಮಾಡೋದು ಯಾರು? ಒಂದು ವಂಶಕ್ಕೆ ಮಾಹಿತಿ ಕೊಡೋರು ಯಾರು? ಹುಟ್ಟಿದ್ರು ರಿಪೋರ್ಟ್ ಕೊಟ್ಟು ನಾವೇ ಕೊಡಬೇಕು, ಸತ್ರು ರಿಪೋರ್ಟ್ ಕೊಡಬೇಕು. ಬಹಳ ಮೂಲಭೂತವಾದ ಕೆಲಸಗಳು ಮಾಡ್ತಾರದು ನಮ್ಮ ಗ್ರಾಮ ಸಹಾಯಕರು. ಗ್ರಾಮ ಸಹಾಯಕರ ಡಿಮ್ಯಾಂಡ್ ಫುಲ್ಫಿಲ್ ಮಾಡಿ ಅಂತ ನಮ್ಮ ಡಿಮ್ಯಾಂಡ್. ಈ ಸಂಘದ ಅಡಿಯಲ್ಲಿ ರಾಜ್ಯದಲ್ಲಿ ಸರಿಸುಮಾರು 10,450 ಜನ ಗ್ರಾಮ ಸಹಾಯಕರು ಸುಮಾರು 47 ವರ್ಷಗಳಿಂದ ಇವತ್ತು ಬಹಳ ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲ, ಯಾವುದೇ ಸೌಕರ್ಯಗಳಿಲ್ಲ. ಇವತ್ತು ಒಬ್ಬ ಗ್ರಾಮ ಸಹಾಯಕ ಹಳ್ಳಿಯಿಂದ ಇವತ್ತು ಜಿಲ್ಲೆಯ DC ಆಫೀಸ್ವರೆಗೆ ಕೆಲಸ ಮಾಡ್ತೀವಿ, ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತೀವಿ, ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತೀವಿ. ಆದರೆ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಅವನ ಸಾಯುವವರೆಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಏನಿದಾವೋ ಸರ್ಕಾರದ ಯೋಜನೆ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆ ಯೋಜನೆ ತಲುಪುವಂತೆ ಕೆಲಸ ಮಾಡೋರು ನಾವು ಗ್ರಾಮ ಸಹಾಯಕರು. ಮೂಲ ಬೇಡಿಕೆ ಏನು ಅಂದರೆ, ದಿನಾಂಕ 25/9/2025 ಸಚಿವ ಸಂಪುಟದಲ್ಲಿ ಸರ್ಕಾರವು ತೆಗೆದುಕೊಂಡ ನಿರ್ಣಯ, ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಕೊಡಬೇಕು ಅಥವಾ 27,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಬೇಕು. ಇದರ ಜೊತೆಗೆ 10 ಲಕ್ಷ ಇಡಿಗಂಟು ಕೊಡಬೇಕು ನಿವೃತ್ತಿ ಆದಾಗ ಮತ್ತು ಅವನು ಸೇವೆಯಲ್ಲಿ ಮರಣ ಹೊಂದಿದಾಗ. ಸರ್ಕಾರ ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಏನು ತೀರ್ಮಾನ ತಗೊಂಡ್ರು? ಗ್ರಾಮ ಸಹಾಯಕರಿಗೆ 27,000 ವೇತನವನ್ನು ಹೆಚ್ಚಳ ಮಾಡಬೇಕು,
ಅಥವಾ ಡಿ ಗ್ರೂಪ್ ಕೊಡಬೇಕು. ಇವು ಎರಡರಲ್ಲಿ ಯಾವುದನ್ನು ತೀರ್ಮಾನ ಆಗಬೇಕಾದದ್ದನ್ನು ಸರ್ಕಾರ ಮಾಡಲೇ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಸರ್ಕಾರ ಏನು ಮಾಡಿತು, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿತು. ಇವತ್ತು ನಮ್ಮ ಮೂಲ ಬೇಡಿಕೆ ಡಿ ಗ್ರೂಪ್ ಇದೆ. ಸಾವಿರಾರು ಜನ ಯುವಕರಿದ್ದೇವೆ, ಸಾವಿರಾರು ಜನ ಪದವೀಧರಿದ್ದೇವೆ. ಇವತ್ತು ಡಿ ಗ್ರೂಪ್ ಆದರೆ ನಾನು ಒಬ್ಬ ಕೂಡ ಇವತ್ತು ಪದವೀಧರ ಇದ್ದೇನೆ. ಇವತ್ತು ವಿ ಎ ಆಗ್ಬೋದು, ಆರ್ ಐ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು ಅನ್ನೋಂಥ ಕನಸು ನನಸಾಗ್ತದೆ ಅನ್ನುವಂಥ ಆ ಆಸೆ ಇಟ್ಕೊಂಡು ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಸರ್ಕಾರವೇ ಚರ್ಚೆ ಮಾಡಿ, ಸರ್ಕಾರವೇ ತೀರ್ಮಾನಿಸಿ ಆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಇಲ್ಲಿಯವರೆಗೆ ಯಾಕೆ ಇವತ್ತು ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸಲಿಲ್ಲ? ಇದು ನಮ್ಮ ಪ್ರಶ್ನೆ ಸರ್ಕಾರಕ್ಕೆ. ಕಂದಾಯ ಇಲಾಖೆಯಲ್ಲಿ ಅಮೂಲಾಗ್ರವಾಗಿರತಕ್ಕಂಥ ಒಂದು ಬದಲಾವಣೆ ತಂದಿರತಕ್ಕಂಥ ಇವತ್ತು ಈ ನಾಡಿನ ನೆಚ್ಚಿನ ಒಂದು ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕಂದಾಯ ಇಲಾಖೆಗೆ ಏನೋ ಒಂದು ತುಕ್ಕು ಹಿಡಿದಿತ್ತೋ ಅದೆಲ್ಲವನ್ನು ಸರಿಪಡಿಸಿ ನವನವೀನವಾಗಿರ್ತಕ್ಕಂಥ ಯೋಜನೆಗಳನ್ನು ಕಂದಾಯ ಇಲಾಖೆಗೆ ಕೊಟ್ಟು ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಹಿಂದೆ. ಅವರ ಬಗ್ಗೆ ನಮಗೆ ಅಪಾರವಾದ ಕಾಳಜಿ ಇದೆ, ಗೌರವ ಇದೆ. ಆವತ್ತು ಅವರು ತೆಗೆದುಕೊಂಡ ನಿರ್ಣಯವೇ ಅದು. ಇವತ್ತು ಕೂಡ ಯಥಾವತ್ತಾಗಿ ಜಾರಿ ಆಗಲಿಲ್ಲ. ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಲ್ಲಿ ನಮ್ಮ ವಿನಂತಿ, ಈ 10,450 ಜನ ಗ್ರಾಮ ಸಹಾಯಕರ ಬದುಕಿಗೆ ಇವತ್ತೇನು ಆಸರೆ ಆಗತಕ್ಕಂಥ ಒಂದು ನಿರ್ಣಯವನ್ನು 25/9/2025 ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆಯೋ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕಂತೇಳಿ ಇವತ್ತಿನ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಲ್ಲಿ ನಮ್ಮ ಒಂದು ಕಳಕಳಿಯ ಮನವಿ ಇರ್ತದೆ. ಆದಷ್ಟು ಬೇಗ ಸರ್ಕಾರ 27,000 ವೇತನವೋ ಅಥವಾ ಡಿ ಗ್ರೂಪೋ ಇವು ಎರಡರಲ್ಲಿ ಒಂದು ಕೊಟ್ಟು ಕೂಡ ನಾವು ಅದನ್ನು ನಾವು ಸಹೃದಯದಿಂದ ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀವಿ ಮತ್ತು ಸರ್ಕಾರಕ್ಕೂ ಕೂಡ ನಾವು ಕೃತಜ್ಞತೆ ಸಲ್ಲಿಸೋಕೆ ನಾವು ರೆಡಿ ಇದ್ದೀವಿ. ಧನ್ಯವಾದಗಳು. ಮಡಿವಾಳಪ್ಪ ವಂಡೂರು, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಸಂಘ, ಬೆಂಗಳೂರು. ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಬೆಂಗಳೂರು ರಾಜ್ಯ ಮಟ್ಟದ ಒಂದು ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು ಸಭೆಯನ್ನು ಇವತ್ತು ಕರೆದಿದ್ದೇವೆ. ಇವತ್ತು ನಮ್ಮ ಸಭೆಯ ಮಹತ್ವ ಇಡೀ ರಾಜ್ಯಾದ್ಯಂತ ಗ್ರಾಮ ಸಹಾಯಕರು ಇವತ್ತು ಒಗ್ಗಟ್ಟಾಗಿದ್ದೇವೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಗ್ರಾಮ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ಇವತ್ತು ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಕಡತವನ್ನು ತರಿಸ್ಕೊಂಡು ಒಂದು 10 ಲಕ್ಷ ಗ್ರಾಮ ಸಹಾಯಕರಿಗೆ ಇಡ್ಗಂಟು ಕೊಡಬೇಕು, 27,000 ಸಂಬಳವನ್ನು ಕೊಡಬೇಕು ಇವರಿಗೆ ಅಂಥೇಳಿ ಸಚಿವ ಸಂಪುಟದಲ್ಲಿ 10 ಲಕ್ಷ ಕೊಡೋಕ್ಕೆ ಬರೋಲ್ಲ, ದುಡ್ಡಿಲ್ಲ ಹಣಕಾಸು ಇಲಾಖೆಯಲ್ಲಿ ಅಂತೇಳಿ 5 ಲಕ್ಷ ಇಡ್ಗಂಟನ್ನು ಅನುಮೋದನೆ ಮಾಡಿದ್ರು. 27,000ನ 26ನೇ ಸಾಲಿನಲ್ಲಿ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಾಹೇಬರು. ಇವತ್ತು ಹೊಸ ಸರ್ಕಾರ 26ನೇ ಸಾಲಿನಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಹಿಂದಿನ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬರು ಹೇಳಿದ್ದಾರೆ. ಇವತ್ತು ಒಮ್ಮತದಿಂದ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಇವತ್ತು ಸಭೆಯನ್ನು ಕರೆದು ಇವತ್ತು ನಾವೇನೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿದ್ದೀವಿ. ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ, ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಗ್ರಾಮ ಸಹಾಯಕರ ಬೇಡಿಕೆಯನ್ನು ಈಗ ಸರ್ಕಾರ ಕೂಲಂಕುಷ ಇವತ್ತು ಕಡತನ ಇವತ್ತು ತಗೊಂಡು ಇವತ್ತು ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸೋ ಸಲುವಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಉನ್ನತ ಮಟ್ಟದ ಸರ್ಕಾರದ ಅಧಿಕಾರಿಗಳು ಪ್ರಮುಖವಾಗಿ ಕಡತನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಸರ್ಕಾರದ ಕಾರ್ಯದರ್ಶಿಗಳು ಇವರೆಲ್ಲ ಸೇರಿ ನಮ್ಮ ಒಂದು ಬಹುದಿನಗಳ ಬೇಡಿಕೆ ಏನಿದೆ ಗ್ರಾಮ ಸಹಾಯಕರ ಡಿ ಗ್ರೂಪ್ ಅಂತೇಳಿ ಆ ಒಂದು ಸರ್ಕಾರದ ಮಟ್ಟದಲ್ಲಿ ಇವತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇವತ್ತು ನಮ್ಮ ಸಂಘ ಬಲಿಷ್ಠವಾಗಿದೆ. ಗ್ರಾಮ ಸಹಾಯಕರ ಸಂಘ ನಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟೇ ನಮ್ಮ ಬಲ. ಇವತ್ತು ಸರ್ಕಾರ ನಮ್ಮ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಅಧಿಕಾರಿಗಳು ಕೂಡ ನಮ್ಮ ಬಗ್ಗೆ, ನಮ್ಮ ಕಡತದ ಬಗ್ಗೆ ಸ್ಪಂದಿಸಿದ್ದಾರೆ. ಅದು ಆಮೇಲೆ ನಮ್ಮ ಕ್ರಾಪ್ ಸರ್ವೆ ಇರ್ಬೋದು, ಸರ್ಕಾರದ ಸವಲತ್ತುಗಳನ್ನು ನಮ್ಮದು ಈಗ ಮುಂಚೂಣಿಯಲ್ಲಿದೆ. ಸನ್ಮಾನ್ಯ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಚಳಿಗಾಲದ ಅಧಿವೇಶನದಲ್ಲಿ ಕಡತನ ತರಿಸ್ಕೊಂಡು ಬೇಗ ನಮ್ಮ ಡಿ ಗ್ರೂಪ್ ಆಗಲಿ ಇಲ್ಲ 27,000 ಕನಿಷ್ಠ ವೇತನ ಆಗಲಿ ನಮಗೆ ಬೇಗ ಅನುಕೂಲ ಮಾಡಿಕೊಡ್ಬೇಕು, ಆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಏನು ಖಾಸಗಿ ವ್ಯಕ್ತಿಗಳು 24ನೇ ತಾರೀಕು ಮುಷ್ಕರ ಕರೆದಿರೋದ್ರಿಂದ ಇಡೀ ರಾಜ್ಯ 31 ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಘ ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತು ನಮ್ಮ ಸಂಘ ನೋಂದಣಿ ಆಗಿದೆ. ನಮ್ಮ ಸಂಘದ ಒಂದು ನೋಂದಣಿ ಅವರ ಸಂಘದ ಒಂದು ಲೆಟರ್ಡಲ್ಲಿ ಇಟ್ಕೊಂಡು ಅವರು ಖಾಸಗಿ ವ್ಯಕ್ತಿಗಳು ಗ್ರಾಮ ಸಹಾಯಕರಿಗೆ ಮೋಸ ಮಾಡಿ ಇವತ್ತೇನು ಸ್ಟ್ರೈಕ್ 24ನೇ ತಾರೀಕು ಕರೆದಿದ್ದಾರೆ. ನಮ್ಮ ಬೆಂಬಲ ಇಲ್ಲ. ಮುಂದೆ ನಾನು ಮನವಿಯನ್ನು ನೀಡ್ತಾ ಇದ್ದೀನಿ.